ಜೈ ಗುರುದೇವ್. ಜೈ ಗುರುದೇವ್. ಇಂಟ್ರೊಡಕ್ಷನ್ ಇದು ಕೊಟ್ಟಿದ್ದಾರೆ. ಮೇಯ್ನ್ ಏನಂದರೆ ಲಾ ಆಫ್ ಅಟ್ರಾಕ್ಷನಿಂದ ಅನಿಸುತ್ತೆ ಇವತ್ತು ನಾನು ಇಲ್ಲಿದ್ದೇನೆ, ಇವತ್ತು ಇಲ್ಲಿ ಮಾತಾಡ್ತಾ ಇದ್ದೇನೆ. ಹೇಗಂದರೆ ನಂದು ಲೈಫಲ್ಲಿ ಡಿಸೆಂಬರ್ 2021ರಲ್ಲಿ ಆಲ್ಮೋಸ್ಟ್ ನಂದು ಜಾಬಲ್ಲಿ ಏನು ಹೇಳ್ತೇನೆ, ಸಿಕ್ಕಿದ ಅವಕಾಶ ಎಲ್ಲ ಕರೆಕ್ಟಾಗಿ ನಾನು ಸದುಪಯೋಗಗೊಳಿಸಿದ್ದೇನೆ. ತುಂಬ ನನಗೆ ಹಿನ್ನಡೆ ಅನುಭವಿಸೋಕ್ಕಾಗಿ ಬಂದಿತ್ತು. ನಂದು ಆ ಟೈಮಲ್ಲಿ ನಮ್ಮ ಮ್ಯಾನೇಜರ್ಸ್ ಯಾರಿರ್ತಾರೆ ಅವ್ರು ಕರೆದು ಫೀಡ್ಬ್ಯಾಕ್ ಸ್ವಲ್ಪ ಕೊಟ್ಟರು. ಅಲ್ಲಿಂದ ನನಗೆ ಏನಾಗಿತ್ತು ಅಂದರೆ ನಂದು ಫಸ್ಟ್ ಮೆಂಟರ್ ಅವರು ಅಂದರೆ ಸಿಕ್ಕಿದ್ದಾರೆ. ಅದರಿಂದ ನನಗೆ ಏನಾಗಿದೆ ಅಂದರೆ ಲೈಫಲ್ಲಿ ಡಿಸಿಪ್ಲಿನ್ ಅಂದರೆ ಕಂಟಿನ್ಯೂಸ್ ಆಗಿ ಅಂದರೆ 5 o'clock ಸೆಷನ್, ಆ್ಯಕ್ಚುಲಿ ಒಂದು 4:48 ಅನಿಸುತ್ತೆ ಆಟೋಮೆಟಿಕ್ ಇದು ಅಲರ್ಟ್ ಅಂತ ಫೋನ್ ಕಾಲ್ ಬರುತ್ತೆ. ಬೆಳಿಗ್ಗೆ ಯಾವ ರೀತಿ ಫೋನ್ ಕಾಲ್ ಇದು ಎಲ್ಲಿಂದ ಅಂತ ಹೆದರಿಕೆ ಆಗ್ತದೆ ಯಾವಾಗಲೂ. ಬೆಳಿಗ್ಗೆ ಫೋನ್ ಬಂದರೆ ನನ್ನ ಹೆಂಡತಿ ಫೋನ್ ಕೊಟ್ಟಲು, ಇದು ಕಾಲ್ ಅಟೆಂಡ್ ಮಾಡಿದೆ. ದಟ್ ವಾಸ್ ಅಂದರೆ ಒಂದು ರಿಮೈಂಡರ್ ಕಾಲ್. ಈಗ ನಾನು ಏನಕ್ಕಿದು ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಹೇಳ್ತಾ ಇದ್ದೆ ಅಂದರೆ ಅಲ್ಲಿ ನಾನು ಆ ಫಸ್ಟ್ ಕ್ಲಾಸಲ್ಲಿ ನನಗೆ ಡಿಸಿಪ್ಲಿನ್ ಬಂತು. ಅಂದರೆ ಆಲ್ಮೋಸ್ಟ್ ಅವತ್ತಿಂದ ಇವತ್ತು ತನಕ ನಾನು ಒಂದು ಕೆಲವೊಮ್ಮೆ ಹುಷಾರಿಲ್ಲದೆ ಇದು ಬಿಟ್ಟು ಮಿಕ್ಕಿ ಟೈಮಲ್ಲೆಲ್ಲ ನಂದು ಡೇ ಸ್ಟಾರ್ಟ್ ಆಗಿದೆ 4:30ಗೆ ಸಾಧಾರಣ. ಬ್ಯೂಟಿಫುಲ್. ಸೊ ದಟ್ ಇಸ್ ಎ ಡಿಸಿಪ್ಲಿನ್. ಎಲ್ಲಿಂದ ಬಂತಂತ ಗೊತ್ತಿಲ್ಲ. ಬಟ್ ಲಾ ಆಫ್ ಅಟ್ರಾಕ್ಷನ್ ಹೇಳುವಾಗ ಏನಾಯ್ತು ಅಂದರೆ ಗುರುದತ್ ಅವರದ್ದು ಫೇಸ್ಬುಕ್ಕಲ್ಲಿ ನನಗೆ ಯಾವುದೇ ನಾನು ಸರ್ಚ್ ಎಲ್ಲ ಮಾಡಲಿಲ್ಲ. ಜಸ್ಟ್ ನಾನು ಫೇಸ್ಬುಕ್ಕಲ್ಲಿ ಜಸ್ಟ್ ಬ್ರೌಸ್ ಮಾಡುವಾಗ ನನಗೆ ಇದರಲ್ಲಿ ಏನಕ್ಕೆ ನಾನು ಜಾಯ್ನ್ ಆದದಂದರೆ ಮೇಯ್ನ್ ನನಗೆ ಒಂದು ಮೊದಲಿಂದ ಸ್ವಲ್ಪ ಕನ್ನಡದ ಮೇಲೆ ಒಲವು ಅಂತ ಹೇಳ್ತಾರಲ್ವ. ಅಟ್ಲೀಸ್ಟ್ ಅಂದರೆ ನೇರವಾಗಿ ಮಾತಾಡೋಗೆ ನಾನು ಅಷ್ಟೊಂದು ಕನ್ನಡ ಪದ ಅಷ್ಟೊಂದು ಇರೋದಿಲ್ಲ. ಬಟ್ ಈ ರೀತಿ ಭಾಷಣ ಮಾಡುವಾಗ ನಾನು ನಂದು ಹೈಸ್ಕೂಲಲ್ಲಿ ಡಿಬೇಟ್ ಅಂತ ಹೇಳ್ತಾರೆ, ಅಲ್ಲಿ ನನಗೆ ತುಂಬ ಮಾತಾಡಲಿಕ್ಕೆಲ್ಲ ಕಾನ್ಫಿಡೆನ್ಸ್ ಇತ್ತು. ಬಟ್ ಏನಾಯ್ತು ಅಂತ ಗೊತ್ತಿಲ್ಲ, ಆಫ್ಟರ್ ಸರ್ಟನ್ ಟೈಮ್ ಮಾತಾಡುವಾಗ ಕಾನ್ಫಿಡೆನ್ಸ್ ಇಲ್ಲ, ಸ್ಟೇಜ್ ಫಿಯರ್ಸ್ ಕಂಪ್ಲೀಟಾಗಿ. ಮೊದಲೆಲ್ಲ ಇದ್ದಿದ್ರೆ ಕಾಲೆಲ್ಲ ನಡ್ಗೋದು ಇಷ್ಟೊತ್ತಿಗೆ, ಇವತ್ತೇನೋ ರಿಯಲಿ ಆ ಥರ ನನಗೆ ಆಗಿದೆ. ಬಟ್ ಏನಾಯ್ತಂದರೆ ನಾನು ಜಾಯ್ನ್ ಆದೆ. ಫಸ್ಟ್ 21 days ಆ ಸೆಷನ್ಸ್ ಇರುತ್ತಲ್ಲ ಜಾಯ್ನ್ ಆದೆ. 3rd day ಜಾಯ್ನ್ ಆಗಿದ್ದೇನೆ. ಅಂದರೆ ನಾನು ಇನ್ಸ್ಟೆಂಟಾಗಿ ಡಿಸಿಷನ್ ತೊಗೊಂಡೆ ಐ ಹ್ಯಾವ್ ಟು ಜಾಯ್ನ್ ಅಂತ. 3rd day ಜಾಯ್ನ್ ಆಗಿದ್ದೇನೆ. ಆವಾಗ ಸಮೇತ ಅದು ಫೆಸಿಲಿಟೇಟರ್ಸಿಂದ ನಡೆಸ್ಕೊಳ್ತಾ ಇದ್ರೆ ಅಂತ ನನಗೆ ಗೊತ್ತಾಗಲಿಕ್ಕೆ ಒಂದು 2-3 ದಿವಸ ಆಯಿತು. ಮತ್ತು ಅಂದರೆ ಅರ್ಥ ಆಗಿತ್ತು ಏನಾಗಿದ್ದರೆ ಆಲ್ರೆಡಿ ಫೆಸಿಲಿಟೇಟರ್ಗೆ ಇವರು ಅಷ್ಟೊಂದು ಸಿದ್ಧಪಡಿಸಿದ್ದಾರೆ ಅಂತ ಗೊತ್ತಾಯಿತು. 21ನೇ ದಿವಸ ಆದಮೇಲೆ ಅವರಿಂದ ಒಂದು ಮೆಸೇಜ್ ಬಂತು, ಯಾರೆಲ್ಲ ಫೆಸಿಲಿಟೇಟರ್ ಆಗಿ ಜಾಯ್ನ್ ಆಗ್ತೀರಾ ಅಂತ. ಯಾವುದೇ ಯೋಚನೆ ಮಾಡಿದೆ. ಇದ್ರ ಮೊದಲು 100 ಸಲ ಯೋಚನೆ ಮಾಡ್ತಾಯಿದ್ದೆ, ನನ್ನಿಂದ ಆಗತ್ತಾ, ಸೆಷನ್ಸ್ ತೊಗೊಳ್ಬೇಕು ಅದೆಲ್ಲ ಇರುತ್ತೆ. ಫುಲ್ ಆತ್ಮವಿಶ್ವಾಸದಿಂದ ಓಕೆ ಅಂತ ಹೇಳಿದೆ. ಟೆಕ್ನಿಕಲಿ ಅಂತ ಹೇಳ್ತಾರೆ, ಇನ್ಸಿಡೆಂಟ್ಲಿ ಐ ವಾಸ್ ಒನ್ ಆಫ್ ದೆಮ್. ಅಂದರೆ ನನಗೆ ಸ್ವಲ್ಪ ನಂದು ಜಾಬಿದ ನೇಚರ್ಗೋಸ್ಕರ ಝೂಮ್ ಇರ್ಬೋದು, ಸ್ವಲ್ಪ ನನಗೆ ಕಾಮನ್ ಸೆನ್ಸಲ್ಲಿ ಆ ಝೂಮಲ್ಲಿ ಏನೇನಿದೆ ನನಗೆ ಬೇಗ ಕಲೀಲಿಕ್ಕಾಯಿತು. ಆದರೆ ನಾನೇನು ಕಲ್ತಿದ್ದೇನಂತ ಹೇಳ್ತೇನೆ ಈ ಕಮ್ಯುನಿಟಿಯಿಂದ. ಕೋಡ್ ಆಫ್ ಆನರ್ ಗುರುದತ್ ಅವರದ್ದು ಅಮೇಝಿಂಗ್. ಅದರದ್ದು ಅದೊಂದು ಅಷ್ಟೊಂದು ಪರಿಣಾಮಕಾರಿ. ಅದು ಯಾವ ರೀತಿ ನಾವು ಮೆಸೇಜ್ ಕಳಿಸಬೇಕು, ಯಾವ ರೀತಿ ಕಮ್ಯುನಿಕೇಷನ್ ಇರಬೇಕು, ಅದು ತುಂಬಾ ಅದರಿಂದ ಕಲಿತೆ. ಇನ್ನೊಂದು ಮುಖ್ಯವಾದದ್ದು ಕ್ಯಾನ್ವಾದಲ್ಲಿ ನನಗೆ ಅಂದರೆ ಪೋಸ್ಟ್ ಎಲ್ಲ ಮಾಡುವಾಗ ಆ ಫೀಡ್ಬ್ಯಾಕ್ಸ್ ಎಲ್ಲ ಯಾವುದೇ ಯೋಚನೆ ಮಾಡದೆ ಕೊಡ್ತಾರೆ. ನೀವು ಕಲರ್ ಚೇಂಜ್ ಮಾಡ್ಬೋದಿತ್ತು, ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಿತ್ತು ಅಂತ. ಮೊದಲು ನಾನು ಅದನ್ನೆಲ್ಲ ಎಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ಪಾಸಿಟಿವ್ ಆಗಿ. ಬಟ್ ಇಲ್ಲಿ ಈ ಕಮ್ಯುನಿಟಿ ಜಾಯ್ನ್ ಆದಮೇಲೆ ಏನಂತ ಗೊತ್ತಿಲ್ಲ, ಯಾವ ಫೀಡ್ಬ್ಯಾಕ್ ಬಂದರೆ ಸಮೇತ ಎಲ್ಲನೂ ನಾನು ಪಾಸಿಟಿವ್ ಆಗಿ ತಗೊಂಡು ನನಗೆ ಕಲೀಲಿಕ್ಕೆ. ಸೊ ಅದರಿಂದ ನನಗೆ ತುಂಬಾ ಉಪಯೋಗ ಆಗಿದೆ. ತುಂಬಾ ಅಂದರೆ ನನ್ನ ಆಫೀಸಲ್ಲಿ ಸಮೇತ ನೋಡೋರೆಲ್ಲ ಹೇಳ್ತಾರೆ, ನಿಮ್ಮಿಂದ ತುಂಬಾ ಏನು ಹೇಳ್ತೀರಾ ಇಂಪ್ರೂವ್ಮೆಂಟ್ ಇದೆ ಅಂತ. ಒಂದು ಸಣ್ಣ ಇನ್ಸಿಡೆಂಟ್ಸ್ ಆಯಿತು. ನಾನೇನು ಮಾಡಿದೆ ಅಂದರೆ ನನಗೆ ಜರ್ನಲಿಂಗ್ ಮೇಯ್ನು. ಈ ಜರ್ನಲಿಂಗಲ್ಲಿ ಇವರು ಅಂದರೆ ಒಂದು ಜರ್ನಲಿಂಗ್ ಇರುತ್ತಲ್ವ, ಅದನ್ನು ನಾನು ತುಂಬ ಅದು ನನಗೆ ತುಂಬ ಮುಖ್ಯವಾದಂತ ಅಂದ್ಕೊಂಡು ನಾನು ಶುರು ಮಾಡಿದ್ದೇನೆ ಬರೀಲಿಕ್ಕೆ. ಅದರಿಂದ ಏನಾಗ್ತದೆ ಅಂದರೆ ಆಲ್ಮೋಸ್ಟ್ ಎವ್ರಿ ಡೇ ನಮಗೆ ನಾವು ವಿಷನ್ ಬೋರ್ಡ್ ಮಾಡಿದ್ರಿಂದ ಆ ಜರ್ನಲಿಂಗ್ ಮಾಡಲಿಕ್ಕೆ ಇಲ್ಲಿ ಇವರ ಸೆಷನ್ಸ್ ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾದದ್ದು. ಜರ್ನಲಿಂಗ್ ಮಾಡುವಾಗ ಎಲ್ಲ ವಿಷಯದಲ್ಲಿ ಇವತ್ತು ಹೇಳಿದ್ದಾರೆ 12 ವಿಷಯದಲ್ಲಿ, ಆಲ್ಮೋಸ್ಟ್ ಎಲ್ಲ ವಿಷಯದಲ್ಲಿ ಜರ್ನಲಿಂಗ್ ಮಾಡ್ತಾ ಹೋಗುವಾಗ ಒಂದೊಂದಕ್ಕೆ
ಅವಕಾಶ ಅಂದರೆ ಸಿಗ್ತಾ ಇದೆ, ಸೊಲ್ಯೂಷನ್ ಬರ್ತಾ ಇದೆ. ನಾನು ಇವತ್ತು ಬೆಳಿಗ್ಗೆ ಲೋನ್ ಬಗ್ಗೆ ಹೇಳಿದ ಬಗ್ಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾತ್ರ ಒಂದು ಐ ವಾಂಟ್ ಟು ಗಿವ್ ಸಮ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಏನಾಯ್ತಂದರೆ ನಂದು ಫಸ್ಟ್ ನಾನು ಬರೆದದ್ರಲ್ಲಿ ಏನಂದರೆ ಐ ಡೋಂಟ್ ಹ್ಯಾವ್ ಎನಿ ಲೋನ್ ಅಂತ. ಈಗ ಏನಕ್ಕಿದು ಐ ಡೋಂಟ್ ಹ್ಯಾವ್ ಎನಿ ಲೋನ್ ಅಂತ ಬರೆಯೋದಂದರೆ ಇಟ್ ಈಸ್ ಕ್ಲೋಸ್ಲಿ ಅಸೋಸಿಯೇಟ್ ವಿತ್ ರಿಲೇಷನ್ಶಿಪ್. ಬಿಕಾಸ್ ನನ್ನ ಮನೆಯಲ್ಲಿ ನಾನು ಹೆಂಡತಿ ಮಾತಾಡ್ತಾ ಇರುವಾಗ ಒಂದೆರಡು ಸಲ ಗೊತ್ತಾಯಿತು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ಅವಳಿಗೆ ಇಷ್ಟ ಇಲ್ಲ ಅಂತ. ಸೊ ಈಗ ನಾವು ಹೇಳ್ತೇವಲ್ಲ ಏನೇನೋ ಪ್ರೋಗ್ರಾಮ್ಸ್ ಎಲ್ಲ ನಾವು ಅಟೆಂಡ್ ಮಾಡ್ತೇವೆ ಲರ್ನ್ ಮಾಡಬೇಕಂತ. ಒಂದು ಪ್ರೋಗ್ರಾಮಲ್ಲಿ ಏನಿತ್ತಂದರೆ ದೇ ಗಿವ್ ಸಮ್ ಟಿಪ್ಸ್ ಆನ್ ರಿಲೇಷನ್ಶಿಪ್. ಜನರಲ್ ದೇ ವಿಲ್ ಗಿವ್ ಸಮ್ ಟಿಪ್ಸ್. ಅದರಲ್ಲಿ ನನಗೆ ಒಂದು ತಿಂಗಳಲ್ಲಿ ನನಗೆ ಏನು ಚಾಲೆಂಜ್ ಇರಲಿಲ್ಲ, ರಿಲೇಷನ್ಶಿಪ್ಪಲ್ಲಿ ಏನೂ ಚಾಲೆಂಜ್ ಇರಲಿಲ್ಲ. ಆದರೂ ನನಗೆ ಒಂದು ಇದು ಮೆಸೇಜ್ ಬಂತು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ಅವಳಿಗೆ ಇಷ್ಟ ಇಲ್ಲ, ಸೊ ಐ ಶುಡ್ ಬಿ ಸ್ಟ್ರೈಟ್ ಫಾರ್ವರ್ಡ್ ಅಂತ. ಒಂದು ಸಲ ಕೂತ್ಕೊಂಡು ಐ ಟೈಪ್ಡ್ ಎವ್ರಿಥಿಂಗ್, ಎಲ್ಲ ಹೇಳಿದೆ ಇಷ್ಟಿದೆ ಪ್ರಾಬ್ಲಮ್ ಅಂತ. ಅಲ್ಲಿಂದ ಫೈನಾನ್ಷಿಯಲ್ ಡಿಸಿಪ್ಲಿನ್. ಸೊ ವೆನ್ ಐ ಟೆಲ್ ಐ ಡೋಂಟ್ ಹ್ಯಾವ್ ಎನಿ ಲೋನ್ ಅಂದರೆ ನೌ ಐ ನೋ ವೆನ್ ಐ ಡೋಂಟ್ ಹ್ಯಾವ್, ಅಂದರೆ ಫ್ರಮ್ ವಿಚ್ ಡೇ ಆನ್ವರ್ಡ್ಸ್ ಐ ಡೋಂಟ್ ಹ್ಯಾವ್ ಲೋನ್ ಅಂತ ನನಗೆ ಕ್ಲಿಯರಾಗಿ ನನ್ನ ಪಿಕ್ಚರ್ ಇದೆ. ಸೊ ದ್ಯಾಟ್ ಮೀನ್ಸ್ ವಿಲ್ ಬಿಕಮ್ ಮೆಂಟಲಿ ಒಂದು ಮೇಜರ್ ಏರಿಯಾದಲ್ಲಿ 100% ಸ್ಟ್ರೆಸ್ ಫ್ರೀ. ಈ ಒಂದು ಏರಿಯಾದಲ್ಲಿ ಇದೇ ರೀತಿ ಜರ್ನಲಿಂಗ್ ಮಾಡುವಾಗ ಎಲ್ಲ ವಿಷಯದಲ್ಲಿ ಫೈನಾನ್ಷಿಯಲ್ ಇರ್ಬೋದು, ಕ್ಯಾರಿಯರ್ ಇರ್ಬೋದು, ಎಲ್ಲ ವಿಷಯದಲ್ಲಿ ಒಂದೊಂದಾಗಿ ನಮಗೆ ಸೊಲ್ಯೂಷನ್ ಸಿಗ್ತದೆ. ಅದಕ್ಕೆ ಏನು ನಾವು ಅದಕ್ಕೆ ಯಾವ ರೀತಿ ನಾವು ರೆಡಿ ಇರಬೇಕಂದ್ರೆ, ನಾನು ಹೇಳ್ಕೊಳ್ತಾ ಇರ್ತೇನೆ ಲೈಫ್ ಲಾಂಗ್ ಲರ್ನರ್ ಅಂತ. ನಾವು ಕಲೀಲಿಕ್ಕೆ ರೆಡಿ ಇರಬೇಕು. ಮತ್ತು ಬಂದ ಅವಕಾಶ ಏನೇನು ಕಲೀಲಿಕ್ಕೆ ಅವಕಾಶ ಇರುತ್ತೋ ಅದಕ್ಕೆ ನಾವು ಸಮಯ ಕೊಡಬೇಕು. ತುಂಬ ಕೊನೆಯದಾಗಿ ಈ ಸಲ 50 ಲಿಸ್ಟ್ ಇದೆ, ನಾನೇ 2 ಗಂಟೆ ಮಾತಾಡ್ಬೋದು. ಆದರೆ ಒಂದು ವಿಷಯ ಹೇಳ್ತೇನೆ, ಪುಸ್ತಕ ಓದೋದ್ರ ಬಗ್ಗೆ. ಪುಸ್ತಕ ಓದಿರೋ ಡಿಸಿಪ್ಲಿನ್ ಸಮೇತ ಏನಾಗಿದೆ ಅಂದರೆ, ನಾನು ಹೇಳಿದೆಲ್ಲ ಆಫೀಸಲ್ಲಿ ಈ ಥರ ಫೀಡ್ಬ್ಯಾಕ್ ಕೊಡುವಾಗ ಸರ್ ಬಂದು ನಮ್ಮ ಥರ 4-5 ಜನ ಹತ್ರ ಮಾತಾಡ್ಕೊಂಡು ಬುಕ್ ಓದಿ, 7 ಹ್ಯಾಬಿಟ್ಸ್ ಓದಿ, 7 ಹ್ಯಾಬಿಟ್ಸಲ್ಲಿ ಏನೇನಿದೆ ಗೊತ್ತಾ ನಿಮಗೆ, ಇದೆಲ್ಲ ಇದೆ ಅಂತ ಹೇಳ್ತಾಯಿದ್ರು. ನಾನೀಗ ಕೆಲವರಿಗೆ ಹೇಳ್ತಾ ಇದ್ದೆ, ಅಲ್ಲಿ ಬುಕ್ ಓದೋದ್ರಲ್ಲಿ KG ನಾನು, ಅಂದರೆ ಬುಕ್ ಓದುವ ಹವ್ಯಾಸ ಇರಲೇ ಇಲ್ಲ. ಆದರೆ ಗುರುದತ್ ಅವರು 2-3 ಸಲ ಅವರು ಪ್ರಯತ್ನ ಮಾಡಿದ್ದಾರೆ. 15 ನಿಮಿಷಗಳ ಕಾಲ ನಾವು ಪುಸ್ತಕ ಓದುವಂಥ, ಅಪಾರ್ಟ್ ಫ್ರಮ್ ಅವರ ಸೆಷನ್ ಟೈಮಿಂಗಲ್ಲಿ. ಅಲ್ಲಿಂದ ನನಗೆ ಪ್ರಭಾವಿತನಾಗಿ ನಾನು ಆಲ್ಮೋಸ್ಟ್ 15 ಬುಕ್ ಓದಿದ್ದೇನೆ. ಮತ್ತು ಮಾಸ್ಟರ್ ಮೈಂಡ್ ಸೆಷನಲ್ಲಿ ಬುಕ್ಕಿದು ಸಾರಾಂಶ ಕೊಡಬೇಕಂತ ಆ ಒಂದು ಕಂಪಲ್ಸರಿ ಇರೋದಕ್ಕೋಸ್ಕರನೇ ಪುಸ್ತಕದ ಬಗ್ಗೆ ನಾನು ಅಂದರೆ ಯಾವ್ಯಾವ ಪುಸ್ತಕ ಓದಬೇಕಂತ ಒಂದು ದೊಡ್ಡ ಲಿಸ್ಟೇ ಇಟ್ಕೊಂಡಿದ್ದೆ. ಸೊ ರೀಸೆಂಟಾಗಿ ಅದನ್ನು ಸ್ವಲ್ಪ ಜಾಸ್ತಿ ಬುಕ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ನಿಮ್ಮಲ್ಲಿ ಯಾರಾದರೂ ನಿಮಗೆ ಪುಸ್ತಕದ ಸಾರಾಂಶ ಯಾವುದಾದ್ರೂ ಬೇಕಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು 2 ವಾರದಲ್ಲಿ ಆ ಪುಸ್ತಕದ ಮೈಂಡ್ ಮ್ಯಾಪನ್ನು ನಾನು ನಿಮಗೆ ಶೇರ್ ಮಾಡ್ತೇನೆ. ಸೊ ದಟ್ ಯು ಕ್ಯಾನ್ ಗೆಟ್ ಸಮ್ ಇಂಟ್ರೆಸ್ಟ್ ಆನ್ ದಟ್ ಬುಕ್. ಬಟ್ ನೀವು ಆ ಬುಕ್ಕನ್ನು ಇನ್ ಡೆಪ್ತ್ ಆಗಿ ಓದಿದರೆ ಮಾತ್ರ ಅದರದ್ದು ಅವರು ಲೇಖಕರಿಗೂ ಅದು ಒಂದು ಏನು ಹೇಳ್ತೀರಾ, ಒಂದು ಹಾನರ್. ಪುಸ್ತಕ ಕೈಯಲ್ಲಿ ನೋಡಬೇಕು, ಪುಸ್ತಕ ಸ್ಮೆಲ್ಲಿಂದ ಓದಬೇಕು, ಖಾಲಿ ಮೈಂಡ್ ಮ್ಯಾಪ್ ಅಲ್ಲ. ಬಟ್ ನಿಮ್ಗೆ ಆ ಪುಸ್ತಕದಲ್ಲಿ ಏನೇನಿದೆ ಅಂತ ಗೊತ್ತಾಗಬೇಕಂದ್ರೆ ದಯವಿಟ್ಟು ನನಗೆ ಹೇಳಿ. ಸೊ ದಟ್ ಐ ವಿಲ್ ಗೆಟ್ ಸಮ್ ಆಪರ್ಚುನಿಟಿ ಟು ಗೆಟ್ ದ ಸಾರಾಂಶ. ಎಲ್ಲಿ ತನಕ ಅಂದರೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ಸ್ ಎವ್ರಿವೇರ್. ದಟ್ ಈಸ್ ಮೈ ಸ್ಟ್ರಾಂಗೆಸ್ಟ್ ಬಿಲೀಫ್. ತಂದಿದ್ದಾರೆ ಅಂದರೆ ಬೇರೆ ಕೋಚಸ್ ನನಗೆ ಆಟೋಮೆಟಿಕ್ಕಾಗಿ ಫೇಸ್ಬುಕ್ಕಲ್ಲಿ ಆ್ಯಡ್ ಬರುತ್ತೆ. ಐ ಆಮ್ ನಾಟ್ ಸರ್ಚಿಂಗ್ ಇಟ್. ಈವನ್ ಸ್ಪೀಡ್ ರೀಡಿಂಗ್ ಬುಕ್ ಆ್ಯಕ್ಚುಲಿ ಐ ಕುಡ್ ನಾಟ್ ಫೆಸಿಲಿಟೇಟ್ ಬಿಕಾಸ್ ನಾನು ಲಾಸ್ಟ್ ವೀಕ್ ಫುಲ್ಲು ಸ್ಪೀಡ್ ರೀಡಿಂಗು ಹೌದು ಅವ್ರು ಜಾಯ್ನ್ ಆದೆ. 4 ದಿವಸ ಮೊದಲು ನಮ್ಮ ಮನೆಯಲ್ಲಿ ನಾನು ಮತ್ತು ಹೆಂಡತಿ ಕೆಲವು ಸಮಸ್ಯೆ ಬಗ್ಗೆ ಮಾತಾಡುವಾಗ ಅಪನೋಪೋನ ಬಗ್ಗೆ ಮಾತಾಡಿದ್ರಿ. ಇವತ್ತು ಅವರು ಬಂದಿದ್ದಾರೆ. ಸೊ ಈ ರೀತಿ ಲಾ ಆಫ್ ಅಟ್ರಾಕ್ಷನ್ ವರ್ಕ್ಸ್. ಅದಕ್ಕೆ ಏನು ಮಾಡಬೇಕಂದ್ರೆ, ನಂದು ಟಿಪ್ಸ್ ಏನಂದರೆ, ಜರ್ನಲಿಂಗನ್ನು ತುಂಬ ಮುಖ್ಯವಾದ ಭಾಗವಾಗಿ ನಮ್ಮದು ದೈನಂದಿನ ಚಟುವಟಿಕೆಯಲ್ಲಿ ಇಟ್ಕೊಳ್ಬೇಕು. ಫುಲ್ ನಮಗೇನು ಲೈಫ್ ಲಾಂಗ್ ಗೋಲ್ ಇದೆಯೋ ಫುಲ್ ಬರಿತಾ ಹೋಗಬೇಕು. ಒಂದೊಂದಾಗಿ ನಮಗೆ ಅವಕಾಶ ಸಿಗ್ತದೆ. ಅದನ್ನು ನಾವು ಈಗ ಕಲಿಬೇಕು ಅಂತ ನಮಗೆ ಅಂದರೆ ಒಂದು ಮನಸ್ಸು ಬಂದರೆ ಗುರುಗಳು ಸಿಗ್ತಾರೆ. ಈ ಗುರು ಪೂರ್ಣಿಮೆ ದಿವಸ ಹೇಳ್ತೇನೆ, ಖಂಡಿತ ಗುರುಗಳು ಸಿಗ್ತಾರೆ. ಅದನ್ನು ನಾವು ಸರಿಯಾಗಿ ಉಪಯೋಗಿಸಬೇಕು. ಇದೇ ನಂದು ಏನು ಹೇಳ್ತೀರಾ ಸಾರಾಂಶ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಚೇಂಜಸ್ ಯು ಹವ್ ಬ್ರಾಟ್.